ಸರ್, ಇನ್ನೊಂದು ವಿಷ್ಣು ಸ್ಮಾರಕದ್ದು ಬೇಡಿಕೆ ಜಾಸ್ತಿ ಬರ್ತಾ ಇದೆ, ತಾವೇನಾದರೂ ಮನವಿ ಮಾಡಿ? ಬಟ್ ಅಫ್ಕೋರ್ಸ್ ವಿಷ್ಣು ಸರ್ ಮೇಲೆ ಯಾರಿಗೆ ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ? 100% ಪ್ರೀತಿ ಅನ್ನೋದು ಬೇರೆ ಬೇರೆ. ಭಾರತೀಯಮ್ಮ ಇದ್ದಾರೆ, ಅದಕ್ಕಿಂತ ಬೇಕಾ ಅವರು? ಅವ್ರ ಮನೆಯವರಿದ್ದಾರೆ, ಅವರ ಅಳಿಯಂದ್ರಿದ್ದಾರೆ, ಅವರ ಹೆಣ್ಮಕ್ಳಿಬ್ಬರಿದ್ದಾರೆ. ನಂತರ ಈ ಬಗ್ಗೆ ಏನು ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಲ್ಲ. ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ. ನಾನು ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ, ಅದು ಆಗಬೇಕಾದ್ರೆ ಖಂಡಿತ ಹಾಗೇ ಆಗುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. 100 ಇದು ಪದೇ ಪದೇ ಮಾತಾಡ್ತಾ ಹೋದ್ರೆ ಬೇರೆ ಬೇರೆ ಇದಕ್ಕೆ ಹೇಳ್ತಾ ಹೋಗುತ್ತೆ. ಸರ್, ಇನ್ನೊಂದು ವಿಷ್ಣು ಸ್ಮಾರಕದ್ದು ಬೇಡಿಕೆ ಜಾಸ್ತಿ ಬರ್ತಾ ಇದೆ, ತಾವೇನಾದರೂ ಮನವಿ ಮಾಡಿದ್ರು? ಅದು ಐ ಥಿಂಕ್ ಫ್ಯಾಮಿಲಿ ಅವ್ರ ಮೇಲೆ, ಅವ್ರ ಫ್ಯಾಮಿಲಿ ಏನು ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ಇದಾಗುತ್ತೆ ಹೊರತು ನಾವು ಏನು. ಬಟ್ ಅಫ್ಕೋರ್ಸ್ ವಿಷ್ಣು ಸರ್ ಮೇಲೆ ಯಾರಿಗೆ ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ? 100% ಪ್ರೀತಿ ಅನ್ನೋದು ಬೇರೆ ಬೇರೆ. ಅದು ಒಂದು ಆ ಸ್ಥಾನ ಒಂದು ಜಾಗದಿಂದ ಇದಾಗೋದಲ್ಲ, ಅದು ಹೃದಯದಿಂದ ಆ ಭಾವನೆನ ಹೃದಯದಲ್ಲಿ ತುಂಬ್ಕೊಂಡು ಅವ್ರು ಫೀಲ್ ಮಾಡೋದಿದೆಯಲ್ಲ, ಆ ಭಾವನೆ ದೊಡ್ಡದು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟು ಇನ್ನು ಅವ್ರ ಫ್ಯಾಮಿಲಿ ಅವ್ರು ಏನು ಡಿಸೈನ್ ಮಾಡ್ತಾರೆ. ಭಾರತೀಯಮ್ಮ ಇದ್ದಾರೆ, ಅದಕ್ಕಿಂತ ಬೇಕಾ ಅವರು? ಅವ್ರ ಮನೆಯವರಿದ್ದಾರೆ, ಅವರ ಅಳಿಯಂದ್ರಿದ್ದಾರೆ, ಅವರ ಹೆಣ್ಮಕ್ಳಿಬ್ಬರಿದ್ದಾರೆ. ಸೊ ಆಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರೆಲ್ಲ ಸೇರಿ ಏನು ಡಿಸೈನ್ ಮಾಡ್ತಾರೆ ಹೇಳ್ತಿರೋದು ಸರ್? ಅಲ್ಲ, ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದ್ದಾರೆ, ಅದಕ್ಕೊಂದು ಗೌರವ ಕೊಡಬೇಕು ನಾವು. ಅದಾದಮೇಲೆ ನೆಕ್ಸ್ಟ್ ಅಭಿಮಾನ ಬರೋದು ನೆಕ್ಸ್ಟು. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇದೆ. ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ, ಅದಾದಮೇಲೆ ಅಭಿಮಾನಿಗಳು ಬರುತ್ತೆ. ಸೊ ಅದರಿಂದ ಅವ್ರ ಇದೇ ನಂತರ ಈ ಬಗ್ಗೆ ಏನು ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಲ್ಲ. ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನಾನು. ಯಾಕಂದರೆ ಅವ್ರ ನಮ್ಮದು ಒಡನಾಟ ನಾವು ಹೇಳ್ತಾ ಹೋದರೆ ಅದು ಟೈಮೇ ಸಾಕಾಗಲ್ಲ. ಯಾಕಂದ್ರೆ ನಾನು ಚಿಕ್ಕವನ ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು 76ರಿಂದ ಅವ್ರ ಕೈ ಹಿಡ್ಕೊಂಡು ಓಡಾಡ್ದವ್ನು ನಾನು. ಸೊ ಅದರಿಂದ ಆ ಪ್ರೀತಿ ನಾವು ಹೆಂಗೆ ಬೇಕಾದ್ರೂ ತೋರಿಸ್ಬೋದು. 100% ಅವ್ರ ಫ್ಯಾಮಿಲಿ ಏನಂತಾರೆ. ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ, ಅದು ಆಗಬೇಕಾದ್ರೆ ಖಂಡಿತ ಹಾಗೇ ಆಗುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. 100% ಮಾಡಬೇಕಾದ್ರೆ ಮಾಡೇ ಮಾಡ್ತಾರೆ. ನಾ ಹೇಳ್ತೀನಿಲ್ಲ, ಇದು ಪದೇ ಪದೇ ಮಾತಾಡ್ತಾ ಹೋದ್ರೆ ಬೇರೆ ಬೇರೆ ಇದಕ್ಕೆ ಹೇಳ್ತಾ ಹೋಗುತ್ತೆ. ನಾ ಅದೇ ಹೇಳ್ತಿರೋದು, ಫ್ಯಾಮಿಲಿ ಕೇಳಿಬಿಡಿ ನೀವು. ಬೆಟ್ರ್ ಅಲ್ವಾ? ಇಲ್ಲ ಒಂದು ನಿಮಿಷ, ಫ್ಯಾಮಿಲಿ ಕೇಳಿಬಿಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಫ್ಯಾಮಿಲಿ ಕೇಳ್ಬಿಟ್ಟು, ಯಾಕಂದರೆ ಅವ್ರ ಇಷ್ಟ, ಅವ್ರಿದೇನು ಕೇಳ್ಕೋಬೇಕು ಅದನ್ನು, ಆಮೇಲೆ ನಂಬಿಕೆ ಹತ್ರ ಬರಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.